ನಾವು ಶುಕ್ರವಾರ ಗಾಡಿಯಲ್ಲಿ ಬರ್ತಾ ಇದ್ದೆ, ಟೆಂಪೋ ಒಂದು ಬಂದು ಗುದ್ದುಬಿಟ್ಟು ಅದು ಎತ್ತೋ ಎಲ್ಲಿ ಗುದ್ದಿದ್ದು? ಸರ್ಕಲ್ ಅಲ್ಲಿ. ನಂಜುಡಪ್ಪ ಸರ್ ಬನ್ನಿ ನಾಗರಾಜ ಬಾ. ಇವರು ಯಾರೋ ಗುದ್ಕೊಂಡು ಹೊಲ್ಟೋಗಿದ್ದಾನಂತೆ ಅವನು. ಅಲ್ಲ ಟೈಮಿಂಗ್ಸ್ ಏನೋ CC ಕ್ಯಾಮ್ರಾ ತೆಗಿಬೋದಾ? ನಿನ್ನೆ 8 ದಿವಸ ಸರ್, 1 ಗಂಟೆ ಅಲ್ಲೇ ಸರ್. ಇದು ಬಿಟ್ಟು ಬರ್ತೀವಲ್ಲ ಅಲ್ಲಿ ಸರ್ ಸರಿಯಾಗಿ ಎಷ್ಟೊತ್ತಲ್ಲೇ? 1 ಗಂಟೆ ರಾತ್ರಿ 1 ಗಂಟೆ ಮಧ್ಯಾಹ್ನ ಶುಕ್ರವಾರಕ್ಕೆ CC ಕ್ಯಾಮ್ರಾ ನೋಡಿ ಸರ್ಕಲ್ ಅಲ್ಲಿ ಇದೆ. ಈ ಕಾಲ ಹಿಂಗೆ ಹೊರಟೋಗಿದೆ ಸರ್. ಎಲ್ಲಿ ತೋರಿಸಿದ್ರಿ ಸರ್? ಇದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಇದು ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂದರು. ಕೊಟ್ಟು ನನ್ನ ಮಗ ಕೊಟ್ಟಿಲ್ಲ ಕಂಪ್ಲೇಂಟ್, ಗಾಡಿ ನಂಬರ್ ಇರ್ಬೇಕಂದ್ರು ತೋರಿಸಿದ್ವಿ. ಅಲ್ಲಿ ಇದಾಕಿದ್ರೆ ಬಬ್ಬೆಗಳು ಬಂದ್ಬಿಡ್ತು. ಅದಕ್ಕೆ ಪೆರೇಸಂದ್ರದಲ್ಲಿ ಕಟ್ ಹಾಕ್ಸ್ಕೊಂಡು ಅಡ್ಮಿಟ್ ಆಗಬೇಕು. ನಾಟಿನೇ ಇದು ಮಾಡಿಸ್ತಾ ಇರೋದು. ಚೆಕ್ ಎಲ್ಲ ಮಾಡಿಸಿದ್ದೀರಾ? ಹ್ಞೂ ಮಾಡಿಸಿದ್ದೀವಿ. ಇದು ರಿಪೋರ್ಟ್ ಬಂದಿದೆ ಸರ್. ಡಾಕ್ಟ್ರ್ ಎಕ್ಸ್ರೇನು ತೆಗ್ಸಿದ್ದೀನಿ ಗೌರ್ಮೆಂಟ್ ಹಾಸ್ಪಿಟ್ಲ್. జాయింట్ తొప్పైంది ట్రాక్ వచ్చేసిందా కాదు నాయుడు మీరు అట్లా కాదు ನೀವು ನಾಟಿ ಅನ್ಕೊಂಡಿದ್ರೆ ಎಲ್ಲ ಒಂದು ಹೆಲ್ತ್ ಚೆಕಪ್ ಮಾಡಿಸಿ ಅದಾದ್ಮೇಲೆ ನೀವು ನಾಟಿ ಮಾಡಿಸಿ ಏನು ಹೇಳಿದ್ರ ಹಾಸ್ಪಿಟಲಲ್ಲಿ ಏನು ಹೇಳಿಲ್ಲ ಸರ್ ಪರವಾಗಿಲ್ಲ ಇದಾಗುತ್ತೆ ಅಂತ ಹೇಳಿದ್ರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಮೊದಲು ಹೆಸರೇ ಕೇಳ್ತಾರೆ ಆಸಿಸ್ತಿದೆ ಏನು ಟೂ ವೀಲರ್ ಅಣ್ಣ ಕುತ್ಕೊಳ್ಳಿ ಬಾಯ್ ಕುತ್ಕೊಳ್ಳಿ ಹುಷಾರು ಹುಷಾರು ಬಾಯ್ ಕುತ್ಕೊಳ್ಳಿ ಹಾಂ ಪೇಂಟಿಂಗ್ ಕೂಲಿ ಕೆಲಸ ಸರ್ ಹಾಸ್ಪಿಟಲ್ಗೆ ಒಂದ್ಸರಿ ಚೆಕಿಂಗ್ ಮಾಡಿಸೋದು ಫುಲ್ ಇದು ಈಗ ಒಂದು ಕಾಲು ಹಸ್ತಿನಕ್ಕಿಲ್ಲ ಸರ್ ಅಕ್ಕ ಅಮ್ಮ ಈಗ ಬೆಳಗ್ಗೆ ಆ ಮಗುನ ಆ ಕಡೆ ಇದಾಗಿತ್ತಲ್ಲ ಅವ್ರನ್ನೂ ಕಳಿಸ್ತಾ ಇದ್ದೀನಿ ನಾನೀಗ ನಾಳೆ ಹತ್ರ ಇದ್ದು ಅಲ್ಲಿ ಅವ್ರಿಗೆ ಹೇಳಿ ಸ್ಕ್ಯಾನಿಂಗು ಎಲ್ಲ ಒಂದು ಸಲ ಮಾಡಿಸಿ ಒಂದು ಚೆಕಪ್ ಮಾಡಿಸೋಣ ಇದು ಮಾಡೋದು ಬೇಡ ಅದಾದಮೇಲೆ ನೀವು ಟ್ರೀಟ್ಮೆಂಟ್ ತೊಗೊಂಡು ಅದ್ರ ಜೊತೆ ನೀವು ನಾಟಿದ್ದು ಮಾಡಿಸ್ಕೊಳ್ಳಿ ಬಟ್ ಅದು ಫಸ್ಟು ಯಾಕೆಂದರೆ ಇದು ಎಷ್ಟು ಶುಗರ್ ಇದೆಯಾ ಯಜಮಾನ್ರೆ ಬಿಡಿ ತೊಂದರೆ ಇಲ್ಲ ಹಂಗಾದ್ರೆ ಎಷ್ಟು ಏಜು ಹಾಂ ಬಿಡಿ ಶುಗರ್ ಎಲ್ಲ ಇಲ್ಲಾಂದರೆ ತೊಂದರೆ ಇಲ್ಲ ಹಾಂ ತಿರುಗಿಬಿಟ್ಟಿದೆ ಸರ್ ನೋವಿಗೆ ಇರೋಕ್ಕಾಗ್ತಾ ಇಲ್ಲ ಸರ್ ಪೇಯ್ನ್ ಕಿಲ್ಲರ್ ಯಾವ್ದು ಕೊಟ್ಟಿದ್ದಾರಮ್ಮ ಈಗ ನೋಡಿ ಅಷ್ಟು ನೋವು ಹಾಸ್ಪಿಟ್ಲೆಲ್ಲ ಕೊಟ್ಟಿದ್ದು ಹಾಂ ಅವರು ಬರೀ ಅದು ಗ್ರಿಪ್ಗೆ ಹಾಕ್ಬಿಟ್ಟು ನೆಕ್ಸ್ಟ್ 5ನೇ ತಾರೀಕು ಏನಾದರೂ ಕುಡ್ಕೊಂಡ್ರೆ ಇದು ಮಾಡಿ ಕಟ್ ಹಾಕ್ತೀನಿ ಇಲ್ಲ ಅಂದ್ರೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು ಸೊ ಒಂದೇ ದಿವಸಕ್ಕೆ ಫುಲ್ ಹೊಟ್ಟೆ ಬಂದ್ಬಿಟ್ಟು ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದ್ದು ಇಷ್ಟಪ್ಪ ಅದಕ್ಕೆ ನಾಟಿ ಕಟ್ ಹಾಕ್ಸಿದ್ರು ಅವಾಗಿಂದ ಸ್ವಲ್ಪ ಪರವಾಗಿಲ್ಲ ನಾಟಿ ಆಗ್ದಾಗಿಂದ ಸ್ವಲ್ಪ ವಾಸಿಯಾಗಿದೆ साहब और थोड़ा स्ट्रांग टैबलेट्स लेना है नहीं तो पेन कम नहीं होता है गवर्नमेंट हॉस्पिटल ये देखो ये सब नॉर्मल टैबलेट्स है और नहीं ओके ಪ್ರೈವೇಟ್ ಅಲ್ಲ ಸರ್ ಹಾಂ ಅಲ್ಲ ಇನ್ನು ಸ್ವಲ್ಪ ಸ್ಟ್ರಾಂಗ್ ಇರೋದು ತೊಗೊಂಡ್ರೆ ನೋವು ಕಡಿಮೆ ಆಗುತ್ತೆ ನೋಡಿ ಇಲ್ಲೇ ಬರುತ್ತೆ ಫುಲ್ ಜಾಯಿಂಟ್ ಹೆಲ್ಪ್ ಹೊರಟೋಗಿದೆ ಸರ್ ಅಮ್ಮ ಈಗ ಏನು ಮಾಡೋಣಮ್ಮ ಈಗ ನಾಳೆ ಏನಾದರೂ ಒಂದು ಫುಲ್ ಒಂದು ಸಲ ಚೆಕಪ್ ಮಾಡಿ ಸ್ಕ್ಯಾನ್ ಮಾಡಿಸಿ ನೋಡಿ ಇದು ಎಷ್ಟು ದಿನ ಆಯ್ತು ಕಟ್ಟಿಸಿ 3 ದಿವಸಕ್ಕೆ ಒಂದ್ಸಲ ಹೋಗ್ತಾ ಇದ್ದೀವಿ ಅದು ಊತ ಕಡಿಮೆ ಆಗಿರೋದಕ್ಕೆ ಲೂಸ್ ಆಗಿದೆ ಜಾಸ್ತಿ ಊತ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿ ಅದು ಲೂಸ್ ಆಗಿದ್ದಕ್ಕೆ ಬೆಳಗ್ಗೆ ಅದು ಕಟ್ಟಿದ್ದು ಮೇಡಮ್ ನಮಸ್ತೆ ಎಲ್ಲಿದ್ದೀರಾ ಮೇಡಮ್ ಹೌದಾ ಮೇಡಮ್ ಏನಿಲ್ಲ ನಿಮ್ಮ ಹೆಸರೇನು ರಹೀಮ್ ಸರ್ ಅಬ್ದುಲ್ ರಹೀಮ್ ಸರ್ ಅಂತ ಇಲ್ಲೇ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಹತ್ರನೇ ಅವರು ಮೊನ್ನೆ ಯಾರೋ ಹಿಟ್ ಆ್ಯಂಡ್ ರನ್ನಲ್ಲಿ ಅವ್ರ ಕಾಲು ಇದೋಗಿ ಅದು ಕಾಲು ತುಂಬ ಟರ್ನ್ ಆಗಿದೆ ಬೋನ್ ಫ್ರ್ಯಾಕ್ಚರ್ ಆಗಿದೆ ಅವ್ರು ನಾಟಿ ವೈದ್ಯ ಎಲ್ಲ ಮಾಡಿಸ್ತಿದ್ದಾರೆ ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಅವ್ರು ಪೇಯ್ನ್ ಕಿಲ್ಲರ್ ಅಂತ ಅಸಿಟೋಫಿನಾಕ್ ಪ್ಯಾರಾಸಿಟಮಾಲ್ ಕೊಟ್ಟಿದ್ದಾರೆ ಅವ್ರಿಗೆ ನೋವು ಜಾಸ್ತಿ ಇದೆ ಸ್ವಲ್ಪ ಈಗೇನಾದರೂ ಈಗ ಕಳಿಸ್ಕೊಟ್ರೆ ಕಂಪ್ಲೀಟ್ ಒಂದು ಚೆಕಪ್ ಮಾಡಿ ಸ್ವಲ್ಪ ಡೋಸೇಜ್ ಜಾಸ್ತಿ ಇರೋ ಮಾತ್ರೆ ಕೊಟ್ಟರೆ ಅವ್ರಿಗೆ ನೋವು ಕಡಿಮೆ ಆಗುತ್ತೆ ಆ ಏಜಲ್ಲಿ ನೋವು ಹೆಂಗೆ ತಟ್ಕೊತಾರೆ ಮೇಡಮ್ ಈಗ ಎಷ್ಟೊತ್ತಿಗೆ ಬರ್ತೀರಾ ಮೇಡಮ್ ನೀವು ಹಾಸ್ಪಿಟ್ಲಿಗೆ ಹಾಫ್ ಅನ್ ಕ್ಯಾಶುಯಾಲಿಟಿಗೆ ಕಳಿಸ್ತೀನಿ ನೀವು ಹತ್ತಿರ ಇದ್ದು ಅವ್ರಿಗೆ ಟ್ರೀಟ್ ಮಾಡಿ ಸ್ವಲ್ಪ ಮೆಡಿಸಿನ್ ಎಲ್ಲ ಪೇಯ್ನ್ ಕಿಲ್ಲರ್ಸು ಇನ್ನೂ ಚೆನ್ನಾಗಿರೋದು ಕೊಡಿಸಿ ಮೇಡಮ್ ಈಗ ಕಳಿಸ್ತಾ ಇದ್ದೀನಿ ಮೇಡಮ್
अम्मा अभी आप रेडी होकर आधा घंटा में मेरा एम्बुलेंस आता है गवर्नमेंट हास्पिटल जाकर ಕ್ಯಾಶುಯಾಲಿಟಿಯಲ್ಲಿ ಒಂದೆಲ್ಲ ಫುಲ್ ಸ್ಕ್ಯಾನಿಂಗ್ ಚೆಕಪ್ ಎಲ್ಲ ಮಾಡಿಸಿ ಸರ್ಜನ್ನೇ ಇರ್ತಾರೆ ಡಿಸ್ಟ್ರಿಕ್ಟ್ ಸರ್ಜನ್ ಎಲ್ಲ ಚೆಕ್ ಮಾಡಿಸಿ ಅವರೊಂದು ಒಪಿನಿಯನ್ ಇನ್ನೂ ಸ್ಟ್ರಾಂಗ್ ಇರೋ ಮಾತ್ರ ಇಲ್ಲ ನೋವು ಕಂಟ್ರೋಲ್ ಆಗಲ್ಲ ಇದರಲ್ಲೆಲ್ಲ ಅದಕ್ಕೆ ಅವ್ರು ನೋವು ತಿಂತಾ ಇರೋದು ಮಾತ್ರೆಗಳೆಲ್ಲ ಇನ್ನೂ ಇದೆ ಹೇಳ್ತೀನಿ ತೊಗೊಂಡು ಅದು ಸ್ಟಾರ್ಟ್ ಮಾಡಿ ನೀವು ಕ್ಲೀನಾಗಿ ತೋರಿಸ್ಬೇಕು ಸಾಬ್ ನೆಗ್ಲೆಕ್ಟ್ ಮಾಡಿಬಿಡಿ ಸಾಬ್ ಹಾಂ అవునా ಮಾಡು ಈಗ ಹೋಗ್ತೀಯಾ ಈಗ ಕಳಿಸ್ತೀನಿ ಹಾಂ ಆಂಬುಲೆನ್ಸ್ ಹೋಗಿ ಡಿಸ್ಟ್ರಿಕ್ಟ್ ಸರ್ಜನ್ಗೆ ಹೇಳಿದ್ದೀನಿ ಒಳ್ಳೆದಾಗಿ ಹುಷಾರು ಸಾಬ್ ಹಾಂ ನಾನು ಇಲ್ಲ ಬಿಡಿ ನಾನೀಗ ಮಾತಾಡ್ತೀನಿ ನಿನ್ನ ಸಮಯ ಆಂಬುಲೆನ್ಸ್ ಬರೋಕ್ಕೆ ಹೇಳಿ ಸರ್ ಬಿ ಪಿ ಎಲ್ ಕಾರ್ಡ್ ಇದೆಯಮ್ಮ ಕಷ್ಟ ಸರ್ ಅದರಲ್ಲಿ ಕೂತ್ಕೊಂಡು ಜಾಸ್ತಿ ಬಾಧೆ ನಾಗಾರ್ಜುನ ಇವತ್ತು ನೋಡಲಿ ಇವರು ನೋಡಿ ಹಾಂ ಹಾಂ ಹಾಗಿದ್ರೆ ಯಾವ್ದಾದ್ರು ಪ್ರೈವೇಟ್ ಹಾಸ್ಪಿಟ್ಲಿಗೆ ಒಂದು ಕಳಿಸಿ ಒಂದು ಆಪ್ರೇಷನ್ ಹಾಗೆ ಅಣ್ಣ ಇದು ನೋವೆಲ್ಲ ಕಂಟ್ರೋಲ್ ಆಗಲ್ಲ ಈ ಮಾತ್ರೆಗಳಲ್ಲಿ ಇಲ್ಲ ಆಗಲ್ಲ ಮಾಮೂಲಿ ಕೊಟ್ಟಿರೋ ಡೋಸ್ ಊಟ ಮಾಡೋಕ್ಕಾಗಲ್ಲ ಸಾಬ್ ನೀವೀಗ ಈಗ ಹೇಳ್ತೀವಿ ಹೋಗ್ತೀರಮ್ಮ ಒಂದು ಅರ್ಧ ಗಂಟೆ ಆದಮೇಲೆ ಅಲ್ಲೋಗಿ ಅಲ್ಲೋಗಿ ಇದು ಮಾಡಿ ನಂದು ಏನು ಸಹಕಾರ ಬೇಕಿದ್ರು ಫೋನ್ ಮಾಡಿ ಬರಲ್ಲ ಸಾಬ್ ಹುಷಾರು ಸಾಬ್